ಅಲ್ಲ, ನೀವು ಹಾಸನಕ್ಕೂ ಪ್ರಚಾರ ಮಾಡ್ತೀರಾ? ನಾನು ಎಲ್ಲ ಕಡೆ ಮಾಡ್ತೀನಿ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ NDA ಪರವಾಗಿ ಕೆಲಸ ಮಾಡಬೇಕು. ಅದರಲ್ಲಿ ಯಾವ ಅನುಮಾನ ಇದೆ? ಅಲ್ಲ, ತಮ್ಮನ್ನ ಹಾಸನಕ್ಕೆ ಹೋಗ್ಬೇಡ್ದು ಅಂತ ರಾಧಾಮೋಹನ್ ಹೇಳಿದ್ದಾರೆ ಆ ಥರ ಎಲ್ಲ ಏನು ಹೇಳಿಲ್ಲ. ಕೆಲಸ ಮಾಡಿ ಅಂತೇಳಿ ಹೇಳಿದ್ದಾರೆ. ಒಂದು ನಿರ್ದಿಷ್ಟವಾದ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ಕೆಲಸ ಮಾಡಿ ಅಂತೇಳಿ ಹೇಳಿದರೆ ಕೆಲಸವನ್ನು ಮಾಡ್ತೀವಿ. ಅಲ್ಲ, ಯಾಕಂದ್ರೆ ಅವರೇ ಹೇಳಿದ್ದಾರೆ, ನಾನು ಹಾಸನಕ್ಕೆ ಹೋಗೋದು ಬೇಡ, ಪ್ರೀತಮ್ ಅವ್ರು ಮೈಸೂರಲ್ಲಿ ಇರ್ಲಿ ಅಂತ ಹೇಳಿದ್ದೀನಿ. ಅವ್ರು ಹೇಳಿದ್ರೆ ಅದನ್ನ ಪಾಲಿಸೋ ಕೆಲಸ ಮಾಡ್ತೀವಿ. ಯಾಕೆ, ಯಾವ ಕಾರಣಕ್ಕೂ ಅಂದ್ರೆ ನಿಮಗೂ ಪ್ರಜ್ವಲ್ ಅವ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ವಾ? ನೋಡಿ, ಪ್ರಧಾನ ಮಂತ್ರಿಯವರು ದೇಶಕ್ಕೆ ಕೊಟ್ಟಿರೋ ಕೊಡುಗೆಗೆ ದೇಶದ ಜನ 3ನೇ ಬಾರಿಗೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಿರ್ದಿಷ್ಟವಾದ ಕೆಲಸ ಏನು ಹೇಳ್ತಾರೆ ಆ ಕೆಲಸವನ್ನು ಮಾಡೋ ಅಂಥದ್ದು ನನ್ನ ಜವಾಬ್ದಾರಿ. ಅವರು ನನ್ನನ್ನು ಜಮ್ಮು ಕಾಶ್ಮೀರ್ಗೆ ಹೋಗಿ ಕೆಲಸ ಮಾಡು ಅಂದರೆ ಜಮ್ಮು ಕಾಶ್ಮೀರಲ್ಲಿ ಕೆಲಸ ಮಾಡಬೇಕು, ಕನ್ಯಾಕುಮಾರಿಲಿ ಕೆಲಸ ಮಾಡಬೇಕು ಅಂದರೆ ಕನ್ಯಾಕುಮಾರಿಲಿ ಕೆಲಸ ಮಾಡ್ತೀನಿ. ಇವತ್ತು ಮೈಸೂರು ಅಂತ ಹೇಳಿದರೆ, ನಾಳೆ ಬೆಳಗ್ಗೆ ನೀನು ಹೋಗಿ ಚಾಮರಾಜನಗರ ಮಾಡಬೇಕು ಅಂದರೆ ಚಾಮರಾಜನಗರದಲ್ಲಿ ಮಾಡ್ತೀನಿ, ಬೀದರಲ್ಲಿ ಮಾಡಬೇಕು ಅಂದರೆ ಬೀದರಲ್ಲಿ ಮಾಡ್ತೀನಿ. ನಮ್ಮ ಪಾರ್ಟಿ ಸಿಸ್ಟಮ್ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ. ಬಹುತೇಕರಿಗೆ ಹೊರಗಡೆಯಿಂದ ನೋಡೋ ಅಂಥವ್ರಿಗೆ ವಿಶಿಷ್ಟವಾದ ವೈಶಿಷ್ಟ್ಯತೆಯನ್ನು ಹುಡುಕೋಂಥ ಕೆಲಸ ಸಾಮಾಜಿಕವಾಗಿ ಮಾಡ್ತಾರೆ. ಪ್ರಜ್ವಲ್ ಅವರು ತಮ್ಮ ಬೆಂಬಲ ಕೇಳಿದ್ದಾರೆ ಸರ್ ಫೋನ್ ಮಾಡಿ. ಅಲ್ಲ, ನಾನು ಹೇಳ್ತಾ ಇರೋವಂಥದ್ದು, ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ. NDA ಮೈತ್ರಿಕೂಟ ಸೇರಿದಂತೆ ಯಾವುದೇ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡೋವಂಥದ್ದು ನನ್ನ ಧರ್ಮ. ಅದರಲ್ಲಿ ಯಾವುದೂ ವಿಶೇಷತೆ ಇಲ್ಲ. ಅಲ್ಲ, ನನ್ನ ಪ್ರಶ್ನೆ ಇರೋದು ಪ್ರಜ್ವಲ್ ಅವರು ತಮಗೆ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ಅರ್ಥ ಆಗಲಿಲ್ಲ. ನಾನು ಯಾವ ಪಕ್ಷ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಆ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಯಾಕೆ ಫೋನ್ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಡಲಿ? ನನ್ನ ಉದ್ದೇಶ ಇರೋವಂಥದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲಬೇಕು, 400ಕ್ಕೂ ಹೆಚ್ಚು ಸ್ಥಾನಗಳನ್ನ NDA ಗೆಲ್ಲಬೇಕು ಅಂತೇಳಿ ನಮ್ಮ ಹೋರಾಟ. ಅಂತಹ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಬೇಕು, ಇವ್ರು ಫೋನ್ ಮಾಡಬೇಕು ಅಂತ ಅಪೇಕ್ಷೆ ಪಡೋವಂಥ ಸಣ್ಣ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ಇಳಿಯೋಂಥ ವ್ಯಕ್ತಿ ನಾನಲ್ಲ. ಹಾಸನದಲ್ಲಿ ಮೈತ್ರಿ ಹೇಗಿದೆ ಸರ್? ಹಾಸನದಲ್ಲಿ ನನಗೆ ಗೊತ್ತಿಲ್ಲ. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೆ ನಾನು. ನಾಮಿನೇಷನ್ ಹಿಂದಿನ ದಿನ ಮಾಡಿ ಎಲ್ಲರಿಗೂ ಸಂದೇಶವನ್ನು ಕೊಟ್ಟಿದ್ದೀವಿ. ನಿರ್ದಿಷ್ಟವಾದ ಕೆಲಸಗಳು ಏನೇನು ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಆ ಕೆಲಸಗಳನ್ನ ಮಾಡೋದಕ್ಕೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಾಸನ ಜಿಲ್ಲೆನೂ ಗಮನಿಸೋದ್ರಿಂದ ಸಭೆ ಮಾಡಿ ಎಲ್ಲ ಕಾರ್ಯಕರ್ತರಿಗೆ, ಬೂತ್ ಲೆವೆಲ್ ಕಾರ್ಯಕರ್ತರಿಗೆ ನಿರ್ದೇಶನವನ್ನು ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿ ಬರ್ತಿದ್ದೀವಿ. ನನಗೆ ಪ್ರೀತಮ್ ಗೌಡ ಯಾರು ಮೈತ್ರಿ ಬಗ್ಗೆ ಮಾತನಾಡೋದಕ್ಕೆ? ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾಜಿಯವರು ಕೂತು ಮೈತ್ರಿ ಅಂತೇಳಿ ಹೇಳಿ NDA ಒಟ್ಟಿಗಿದ್ದಾರೆ ಅಂತೇಳಿ ತೀರ್ಮಾನ ಹೇಳಿದ್ದಾರೆ. ಆ ತೀರ್ಮಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ಬೇಕಾದ್ರೆ ನಂದು ಜವಾಬ್ದಾರಿ, ಇನ್ನೊಬ್ರದ್ದು ಜವಾಬ್ದಾರಿ. ನಾನು ವೈಯಕ್ತಿಕ ನಿಲುವು ಬರೋದೇ ಇಲ್ಲ. ಒಂದ್ಸಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಚೌಕಟ್ಟೊಳಗಿರಬೇಕು. ಅದರಲ್ಲೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಮೇಲೆ ನಾನು ಸಮಾಜದ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಆಸ್ತಿ. ನಾನು ಪಾರ್ಟಿ ಏನು ತೀರ್ಮಾನ ಮಾಡುತ್ತೆ ಅದನ್ನು ಮಾಡಬೇಕು. ಇದರಲ್ಲಿ ವೈಯಕ್ತಿಕ ನಿಲುವು ಇನ್ನೊಂದು ಏನಿಲ್ಲ. ಶಾಸಕ ಆಗಿರುವ ಕಾರಣಕ್ಕೋಸ್ಕರ ನೀವು ಯಾಕೆ ಪ್ರಚಾರಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ? ಅಲ್ಲಿ ಯಾಕೆ ಹೋಗ್ತಾ ಇಲ್ಲ? ಮಾಡಿ ಬಂದಿದ್ದೀವಲ್ಲ. 1ನೇ ತಾರೀಕು 3ನೇ ತಾರೀಕು ನಾಮಿನೇಷನ್ ಇತ್ತು. 2ನೇ ತಾರೀಕು 1ನೇ ತಾರೀಕು 2ನೇ ತಾರೀಕು 2 ದಿನ ಸಭೆ ಮಾಡಿ ಬಂದಿದ್ದೀವಿ. ಇಡೀ ಜಿಲ್ಲೆಯದೆಲ್ಲಾದ್ರೂ ಪಕ್ಷ ಯಾವಾಗ ಹೇಳುತ್ತೆ ಅವಾಗ ಹೋಗ್ಲೇಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಕನ್ಯಾಕುಮಾರಿಗೆ ಹೋಗ್ಬೇಕು, ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕು ಅಂದಾಗ ಹಾಸನ್ಗೆ ಹೋಗ್ತೀರಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಏನು ಉತ್ತರ ಹೇಳಿ? ನಿಮಗೆ ನಾನು ಹೇಳ್ತಿಲ್ವಾ, ಒಂದೊಂದು ಜಾಗಕ್ಕೆ ಒಬ್ಬೊಬ್ರನ್ನ ಹೋಗಕ್ಕೆ ಹೇಳಿರ್ತಾರೆ. ನನಗೆ ಎಲ್ಲಿ ಹೇಳಿರ್ತಾರೆ ಆ ಕೆಲಸವನ್ನು ಮಾಡ್ತೀನಿ. ಸದಾನಂದ ಗೌಡರು ಹಾಸನ್ಗೆ ಬಂದಿದ್ರು. ಹಾಸನ್ಗೆ ಯಾಕೆ ಬಂದ್ರಿ ಅಂತ ಸದಾನಂದ ಗೌಡ್ರನ್ನ ಕೇಳಕ್ಕಾಗ್ತ? ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆದವರು, ಕೇಂದ್ರ ಮಂತ್ರಿ ಆದವರು ಬಂದಿದ್ರು ಪಾಪ. ಹಂಗಂತ ಯಾಕೆ ಬಂದ್ರಿ ಅಂತ ಹೇಳಕ್ಕಾಗ್ತಾ? ಪ್ರೀತಮ್ ಗೌಡ ಯಾಕೆ ಬಂದಿಲ್ಲ ಅಂತ ಕೇಳಕ್ಕಾಗತ್ತಾ? ನನಗೆ ಅವತ್ತು ಬೇರೆ ಕೆಲಸ ಹೇಳಿರ್ತಾರೆ, ಬೇರೆ ಕೆಲಸ ಮಾಡಿರ್ತೀವಿ. ನಿಮಗೆ ರಾಧಾಮೋಹನ್ ದಾಸ್ ಯಾವುದೇ ರೀತಿಯಾದಂತಹ ಇದಿಲ್ಲ, ಸೂಚನೆ ಬಂದಿಲ್ಲ? ರಾಧಾಮೋಹನ್ ಅವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಪ್ರತಿದಿನ ಅವರಿಂದ ಸೂಚನೆಗಳು ಬರ್ತಿರುತ್ತೆ, ಯಾವೆಲ್ಲ ಕೆಲಸಗಳಾಗಬೇಕು, ಏನಾಗಬೇಕು ಅಂತ. ರಾಜ್ಯದ ಬಗ್ಗೆ ದಿನ ಚರ್ಚೆ ನಡೀತಾ ಇರುತ್ತೆ. ದಿನ ಚರ್ಚೆ ನಡೀತಾ ಇರುತ್ತೆ. ಏನು ನಿರ್ದೇಶನ ಕೊಡ್ತಿರ್ತಾರೆ ಅದನ್ನು ಜಿಲ್ಲಾಧ್ಯಕ್ಷರು ಕೊಟ್ಟು ಕೆಲಸ ಮಾಡಿಸ್ತಾ ಇರ್ತೀವಿ ನಾವು. ಇವತ್ತು ನಮಗಿರೋ ಅಂಥದ್ದು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಬೂತ್ ಮತ್ತು ಮೇಲ್ಪಟ್ಟ ಕಾರ್ಯಕರ್ತರ ಸಭೆ ಇದೆ. ಆ ಕಾರ್ಯಕರ್ತರ ಸಭೆಗೆ ನಾವು ಅವ್ರನ್ನ ಸ್ವಾಗತ ಮಾಡ್ತಿದ್ದೀನಿ. ಈಗ ಹೋಗಿ ಮತ್ತೆ ಸಭೆ ನಡೆಸ್ಕೊಡೋಂಥ ಜವಾಬ್ದಾರಿ ನಂದಿದೆ. ನಂಗೇನಕ್ಕೆ ಮಾಹಿತಿ ಇದೆ? ನಮ್ಮ ಭಾರತೀಯ ಜನತಾ ಪಾರ್ಟಿ ಮೀಟಿಂಗ್ ಇರೋವಂಥದ್ದು. ಈಗ ಮೀಟಿಂಗಿಗೆ ಹೋಗ್ತಾ ಇದ್ದೀವಿ. ನನಗೆ ಮಾಹಿತಿ ಇಲ್ಲ, ಯಾವುದೂ ಮಾಹಿತಿ ಇಲ್ಲ. NDA ಅಂದರೆ ಮೈತ್ರಿನೇ ಬರೋದಲ್ವಾ? NDA ಅಂದರೆ ಏನಂತಾರೆ? ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಲ್ವಾ? ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಅಂತ ಹೇಳಿ ಬೇರೆ ನಮ್ದು ಯಾವ್ದು ಹೇಳಿ? ಮೈನ್ ಇಂಜಿನ್ನು ಭಾರತೀಯ ಜನತಾ ಪಾರ್ಟಿ. ಅದು ಯಾವುದು ಕೂಟ? NDA ಕೂಟ. ಭಾರತೀಯ ಜನತಾ ಭಾಳ ಚೆನ್ನಾಗಿದೆ. NDA ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಯಾವೆಲ್ಲ ಪ್ರಯತ್ನ ಪಡಬೇಕು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು NDA 400ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಬೇಕು.
ಭಾರತೀಯ ಜನತಾ ಪಾರ್ಟಿ 370ಗೂ ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ. ಒಬ್ಬ ಪ್ರೀತಮ್ ಗೌಡನಿಂದ ಈ ಜಗತ್ ಪ್ರಳಯ ಆಗೋದಿಲ್ಲ. ನೀವು ಯಾಕೆ ಸುಮ್ಮನೆ ನನ್ನ ಬಗ್ಗೆ ಹೇಳಿ ಮಾಧ್ಯಮದಲ್ಲಿ ಉಬ್ಬಿಸ್ತಿದ್ದೀರಿ? ಮೋದಿಯವ್ರು ನೋಡಿ ಓಟ್ ಹಾಕ್ತಾರೆ. ಪ್ರೀತಮ್ ಗೌಡನ್ ನೋಡಿ ನಮ್ಮ ಮನೆಯಲ್ಲೂ ಮೋದಿ ಅಭಿಮಾನಿಗಳು ನನ್ನ ಮಾತು ಕೇಳಿ ಮೋದಿಯವ್ರ ಮುಖ ನೋಡಿ ಓಟ್ ಹಾಕ್ತಾರೆ. ನನ್ನ ಮಾತು ಕೇಳ್ತಾರೆ ನಮ್ಮ ಮನೇಲಿ. ಒಂದು ಸಣ್ಣದಾಗಿ ಅರ್ಥ ಮಾಡ್ಬೇಕು, ನಾನು ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಯಾರು ದೇಶಕ್ಕೋಸ್ಕರ ರಾಷ್ಟ್ರೀಯತೆಗೋಸ್ಕರ ಓಟ್ ಹಾಕಬೇಕು ಅಂತಿರ್ತಾರೆ, ಪ್ರೀತಮ್ ಗೌಡನ ಮಾತು ಕೇಳ್ತಾರೆ ಅಂತ ಯಾಕೆ ಅನ್ಕೊಳ್ತೀರಿ ನೀವು? ನಾನು ಹೋಗಿ ಬೇರೆಯವ್ರಿಗೆ ಚುನಾವಣೆ ಮಾಡಿ ಅಂತ ಹೇಳೋ ಸಂದರ್ಭ ಬರುತ್ತಾ? ಯೋಚನೆ ಮಾಡ್ಬೇಕಲ್ಲ. ಅಲ್ಲ, ಹಿಂಗಂದ್ರೆ ನಾವು ನೇರ ಪ್ರಶ್ನೆ ಕೇಳ್ತೀವಿ. ಪ್ರಜ್ವಲ್ ಅವ್ರಿಗೂ ನಿಮಗೂ ವೈಮನಸ್ಸಿದೆ, ಜೆಡಿಎಸ್ಗೂ ನಿಮ್ಗೂ ವೈಮನಸ್ಸಿದೆ. ಆ ಕಾರಣಕ್ಕೋಸ್ಕರ ನಾನೀಗ ಮಾತಾಡ್ತಾ ಇರೋದು NDA ದೇಶದ ಚುನಾವಣೆ. ಇದು ಪಂಚಾಯತಿ ಚುನಾವಣೆ ಇಲ್ಲ, ಮುನ್ಸಿಪಾಲಿಟಿ ಚುನಾವಣೆ ಇಲ್ಲ, ಪ್ರೀತಮ್ ಗೌಡನ ಚುನಾವಣೆ ಇಲ್ಲ. ನಾವು ಮಾತಾಡ್ತಿರೋದು ದೇಶದ ಚುನಾವಣೆಯಲ್ಲಿ ಪ್ರೀತಮ್ಮು ಇನ್ನೊಬ್ರು ಹೆಸರು ಯಾಕೆ ಬರುತ್ತೆ? ಮೊದಲು ದೇಶದ ಬಗ್ಗೆ ಯೋಚನೆ ಮಾಡೋಣ. ಪ್ರಚಾರ ಮಾಡೇ ಮಾಡ್ತೀವಿ. ನಾನು ಹೇಳ್ತೀನಲ್ಲ, ಕನ್ಯಾಕುಮಾರಿ ಶುರು ಮಾಡ್ತೀನಿ, ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀನಿ, ಜಮ್ಮು ಕಾಶ್ಮೀರ್ಗೆ ಹೋಗ್ತೀನಿ, ಅಲ್ಲಿಗೂ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೂ ಹೋಗ್ಬೇಕಾಗತ್ತೆ. ನಂಗೆ ಗೊತ್ತಿಲ್ಲ. ದಿನ ಬೆಳಗ್ಗೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಆಸ್ತಿ. ಪಕ್ಷ ಏನು ಹೇಳುತ್ತೆ, ಬೆಳಗ್ಗೆ ಇಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಮಧ್ಯಾಹ್ನ ಮತ್ತಿಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಹೋಗ್ತೀನಿ. ಈಗ ಏನು ಸಭೆ ಬರ್ತಾ ಇದೆ, ಬನ್ನಿ ಸಭೆ ಮಾಡೋಣ. ಮೈಸೂರು ಚಾಮರಾಜನಗರ ಜವಾಬ್ದಾರಿ ನಾನು ಕಾರ್ಯಕರ್ತರ ನಡುವೆ ಇದ್ದು ಕೆಲಸ ಮಾಡೋವಂಥದ್ದು. ಈಗ ಮೈಸೂರಲ್ಲಿ ಸಿಕ್ಕಿದ್ದೀನಿ, ಮೈಸೂರು ಕೆಲಸ ಮಾಡ್ತಿದ್ದೀನಿ, ನಮ್ಮ ಕಾರ್ಯಕರ್ತರು ಇದ್ದಾರೆ, ಕಾರ್ಯಕರ್ತರೊಟ್ಟಿಗೆ ಹೋಗಿ ಕೆಲಸ ಮಾಡೋವಂಥದ್ದು. ಮಹಾರಾಜರು ಅಭ್ಯರ್ಥಿಯಾಗಿದ್ದಾರೆ, ನಮ್ಮ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ಕೂಡ ಒಬ್ಬರು. ಅವ್ರ ಗೆಲುವಿಗೆ ಏನು ಶ್ರಮ ಹಾಕಬೇಕು, ಒಬ್ಬ ಕಾರ್ಯಕರ್ತನಾಗ ಅವ್ರ ನಡುವೆ ಇರುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ರಾಜ್ಯಾಧ್ಯಕ್ಷರು ಏನೋ ಸೂಚನೆ ಕೊಟ್ಟಿದೆ ಸರ್? ರಾಜ್ಯಾಧ್ಯಕ್ಷರು ದಿನ ಸೂಚನೆ ಕೊಡ್ತಾರೆ. ಅಲ್ಲ, ಏನಾದರೂ ಈ ಥರ ಮಾತಾಡಬೇಕು, ಎಲ್ಲ ಸೂಚನೆನೂ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಸೂಚನೆ ಹೇಳ್ಬಿಟ್ಟು ಮಾತಾಡಿದ್ರೆ ಸೂಚನೆ ಅಂತ ಯಾಕಾಗುತ್ತೆ? ಅದಾಗಲ್ಲ. ಸೂಚನೆ ನನ್ನ ಮತ್ತೆ ರಾಜ್ಯಾಧ್ಯಕ್ಷರ ನಡುವೆ, ನನ್ನ ಮತ್ತೆ ರಾಧಾಭವನ್ ಅವ್ರ ನಡುವೆ ಇರುತ್ತೆ. ನಾನು ಆ ಸೂಚನೆ ಹಿಂಗೆ ಹೇಳಿದ್ದಾರೆ ಅಂತ ಮಾಧ್ಯಮಕ್ಕೆ ಮಾತಾಡಿದ್ರೆ ಅದಕ್ಕೆ ಅಸಮಾಧಾನ ಇಲ್ಲ. ನಾನು ನಿಮ್ಗೆ ಹೇಳ್ತೀನಿಲ್ಲ, ದೇಶದಲ್ಲಿ 40ಕ್ಕೂ ಹೆಚ್ಚು ಪಕ್ಷಗಳು ಸೇರಿ NDA ಕೂಟ ರಚನೆ ಆಗಿದೆ. ಆ NDA ಕೂಟ ಉದ್ದೇಶ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಬೇಕು ಅಂತ. ಅಲ್ಲಿಗೆ ಮುಗೀತು. ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹೇಳಿದಷ್ಟು ಅಷ್ಟೊಂದು ವೈಮನಸ್ಸು ಸರತ್ತ. ಪ್ರಜ್ವಲ್ ರೇವಣ್ಣ ಹೆಸರು ಹೇಳಿದಷ್ಟು ವೈಮನಸ್ಸು ಸರತ್ತ. RPI ಕೂಡ JDS ಇದೆ, RPI ಕೂಡ NDA ಭಾಗವಾಗಿದೆ, JDS ಕೂಡ NDA ಭಾಗವಾಗಿದೆ. ಅನೇಕ ಮೈತ್ರಿ ಪಕ್ಷಗಳು, ನಮಗೆ TDP ಅಲ್ಲಿದೆ, ಜನಸೇವಾ ಪಕ್ಷ ಇದೆ ಆಂಧ್ರದಲ್ಲಿ, ಅದೇ ರೀತಿ ನಮಗೆ JDU ಇದೆ. ಎಲ್ಲ ಪಕ್ಷಗಳು ಸೇರಿ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತೇಳಿ ಹೊರಟಿರೋದು. ಒಳ್ಳೇದಾಗುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ಳೋದು?